ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಕನಿಷ್ಠ 10 ಸಂಚಿಕೆಗಳಾಗುವಷ್ಟು ಹೂರಣವನ್ನು ಹರಡಿಕೊಂಡು ಕೂತೇನೆ ನನ್ನ ಕ್ಯಾಮ್ರಾ ಎದುರುಗಡೆ. ಚುನಾವಣೆಯನ್ನು ಮುಗಿದು ಹೋಯಿತು, ಆದರೆ ಮಳೆ ನಿಂತರೂ ಮಳೆ ಹನಿ ನಿಲ್ಲುವುದಿಲ್ಲ ಅನ್ನುವಂಥ ಮಾತಿದೆಯಲ್ಲ, ಅದಕ್ಕೆ ತಕ್ಕ ಹಾಗೆ ಇರುವಂಥ ವಿಷಯಗಳಿದಾವಲ್ಲ. ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟ ಹಾಗೆ ಅಸ್ಸಾಮು, ಕೇರಳ, ತಮಿಳುನಾಡು ಉಪಕಥೆಗಳು ತುಂಬ ಇದ್ದಾವೆ. ಈ ವಿದ್ಯಮಾನಗಳು ಯಾವ ಮಾಧ್ಯಮದಲ್ಲಿಯೂ ಹೆಚ್ಚು ಪ್ರಚಲಿತಗೊಳ್ಳೋದೇ ಇಲ್ಲ. ಆ ವಿಷಯಗಳನ್ನು ಹೇಳಬೇಕು ಅನ್ನುವಂಥ ಹವಣಿಕೆ ನಂದು. ಹೀಗಾಗಿ ಒಂದೊಂದಾಗಿ ವಿಷಯವನ್ನು ತಮಗೆ ಹೇಳುವ ಪ್ರಯತ್ನವನ್ನು ಮುಂದಿನ ಸಂಚಿಕೆಗಳಲ್ಲಿ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ತಾಜಾ ವಿಷಯ, 9ನೇ ತಾರೀಕು ಪಶ್ಚಿಮ ಬಂಗಾಳದಲ್ಲಿ ನೂತನ ಮುಖ್ಯಮಂತ್ರಿಯ ಪ್ರಮಾಣ ವಚನ. ಬಹುಶಃ ನಾವಂದುಕೊಂಡ ಹಾಗೆ ಮ್ಯಾನ್ ಆಫ್ ದ ಮ್ಯಾಚ್ ಸುವೇಂದು ಅಧಿಕಾರಿ ಮುಖ್ಯಮಂತ್ರಿ ಆಗುವ ಎಲ್ಲ ಲಕ್ಷಣಗಳು ಸ್ಪಷ್ಟವಾಗಿ ಗೋಚರಿಸ್ತಾ ಇದ್ದಾವೆ. ಈಗ ಸ್ವತಃ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಾಲಯ ಹೇಳಿರೋ ಹಾಗೆ 9ನೇ ತಾರೀಕಿಗೆ ಪ್ರಮಾಣ ವಚನ ಸ್ವೀಕಾರ ಇದೆ. ಸ್ವತಃ ನರೇಂದ್ರ ಮೋದಿ, ಅಮಿತ್ ಶಾ ಇಂದ ಹಿಡಿದು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಎರಡನೇದಾಗಿ ಬೆಳಗಿನ ಸಂಚಿಕೆಯಲ್ಲಿ ನಾನು ನಿನ್ನೆ ಸಂಜೆ ದಿಲ್ಲಿಯ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಕಚೇರಿಯಲ್ಲಿ ನರೇಂದ್ರ ಮೋದಿ ಆಡಿದ ಮಾತುಗಳ ಬಗ್ಗೆ ಒಂದಿಷ್ಟು ಹೇಳ್ತೀನಿ ಅಂತ ಹೇಳಿದ್ದೆ. ಕ್ಲುಪ್ತವಾಗಿ ಹೇಳ್ತೀನಿ, ಬಹಳಷ್ಟು ವಿಷಯಗಳು ತಮ್ಗೆ ಗೊತ್ತೇ ಇರ್ತವೆ ಅಂತೀನಿ. ನನಗೆ ಗಮನಕ್ಕೆ ಬಂದಂಥ 2-3 ಭಾಳ ಮುಖ್ಯವಾದಂಥ ವಿಚಾರ. ಮೊದಲನೇದಾಗಿ ಉಳಿದ ಎಲ್ಲ ನಾಯಕರು ಸಂಜೆ ಹೊತ್ತಿಗೆ ಬಂದುಬಿಟ್ಟಿದ್ರು. ಮೊದಲು ಅಮಿತ್ ಶಾ ಅವ್ರು ಬಂದರು, ಹಿಂದೆಯೇ ರಾಜನಾಥ್ ಸಿಂಗ್ ಬಂದರು, ನಿತಿನ್ ನಬೀನ್ ಅಲ್ಲೇ ಇದ್ದರು. ಎಲ್ಲರೂ ಸಮಾರಂಭದಲ್ಲಿ ಕುರಿತು ಮಾತನಾಡ್ತಾ ಇದ್ದರು. ಆದರೆ ನರೇಂದ್ರ ಮೋದಿ ಅವ್ರಿಗೆ ಹಾರವನ್ನು ಹಾಕಲಾಯಿತು, ಪುಷ್ಪಗುಚ್ಛವನ್ನು, ದೊಡ್ಡದಾದಂಥ ಹಾರ. ಆ ಹಾರ ಹಾಕುವಾಗ ಹಾರವನ್ನು ಪಡೆದ ನರೇಂದ್ರ ಮೋದಿ ಅದನ್ನು ತೆಗೆದುಕೊಂಡು ಹೋಗಿ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರ ಕೊರಳಿಗೆ ಹಾಕಿ ಚಪ್ಪಾಳೆ ತಟ್ಟಿದರು. ಅಂದರೆ ಇದರ ಶ್ರೇಯಸ್ಸು ಪಕ್ಷಕ್ಕೆ ಸಲ್ಲಬೇಕು, ಪಕ್ಷದ ಅಧ್ಯಕ್ಷನಿಗೆ ಸಲ್ಲಬೇಕು ಮತ್ತು ಅದರ ಕಾರ್ಯಕರ್ತರಿಗೆ ಸಲ್ಲಬೇಕು ಎನ್ನುವಂಥ ಸ್ಪಷ್ಟವಾದ ಸಂದೇಶವನ್ನು ನರೇಂದ್ರ ಮೋದಿ ರವಾನೆ ಮಾಡಿದರು. ನರೇಂದ್ರ ಮೋದಿ ಯಾಕೆ ನಾವು ದೊಡ್ಡ ವ್ಯಕ್ತಿ ಅಂತೀವಿ ಅಂದರೆ, ಅವರ ಈ ಗುಣ ಇದೆಯಲ್ಲ, ತಮಗೆ ಸಂದಿರುವಂಥ ಶ್ರೇಯಸ್ಸೇನಿದೆ ಆ ಶ್ರೇಯಸ್ಸನ್ನು ಹಂಚಿಕೊಳ್ಳುವ ಗುಣ, ಅದರ ಮೇಲೆ ಅವ್ರಿಗೆ ಯಾವುದೇ ರೀತಿಯಾದಂಥ ವ್ಯಾಮೋಹ ಇಲ್ಲದೇ ಇರುವಂಥ ನಿರಪೇಕ್ಷ ಮನಸ್ಥಿತಿ, ಅದನ್ನು ನಾವು ನೋಡಿ ಕಲಿಯಬೇಕಾದ್ದು ತುಂಬ ಇದೆ. ನೋಡಿ, ಚುನಾವಣೆಯ ಬಗ್ಗೆ ಅವರು ಒಂದು ಸ್ವಲ್ಪ ಹೊತ್ತು ಮಾತಾಡಿದರು, ಗೆದ್ದೋದ್ರ ಬಗ್ಗೆ. ತಮಿಳುನಾಡಿನ ಮತದಾರರನ್ನು ಅವರು ಶ್ಲಾಘಿಸಿದರು, ಅವರಿಗೆ ಕೃತಜ್ಞತೆಯನ್ನು ಹೇಳಿದರು. ಕೇರಳ ಮತದಾರರಿಗೆ ಕೃತಜ್ಞತೆಯನ್ನು ಹೇಳಿದರು. ಪಶ್ಚಿಮ ಬಂಗಾಳ, ಅಸ್ಸಾಂ ಅಂತೂ ಸೈ ಅವರ ಬಗ್ಗೆ ಇನ್ನಿಲ್ಲದ ಹಾಗೆ ಬೇಕಾದಷ್ಟು ಒಳ್ಳೆಯ ಮಾತುಗಳನ್ನು ಆಡಿದರು. ನಿನ್ನೆ ಟ್ವೀಟ್ ಮಾಡಿದ್ದಾರೆ ರಾಹುಲ್ ಗಾಂಧಿ. ಬಹುಶಃ ನೀವು ಆ ಟ್ವೀಟನ್ನು ನೋಡಿರ್ತೀರಿ ಅಂತ ಅನ್ಕೋತೀನಿ. ಈತನಿಗೆ ಒಬ್ಬ ನಾಯಕನಿಗಿರಬೇಕಾದಂಥ ಕನಿಷ್ಠ ಗುಣ ಕೂಡ ಇಲ್ಲ. ಕರ್ನಾಟಕದಲ್ಲಿ 2ಕ್ಕೆ 2 ಸ್ಥಾನಗಳು, ವಿಧಾನಸಭಾ ಉಪಚುನಾವಣೆಯ 2 ಸ್ಥಾನಗಳು ಕಾಂಗ್ರೆಸ್ಗೆ ದಕ್ಕಿವೆ. ಅದರ ಪ್ರಸ್ತಾಪವನ್ನೇ ಈ ಮನುಷ್ಯ ಮಾಡಿಲ್ಲ. ಇವರ ಪಕ್ಷಕ್ಕೆ ಎದ್ದದ್ದು ಕೇವಲ ಮತ್ತು ಕೇವಲ ಕೇರಳದಲ್ಲಿ. ಅದನ್ನು ಹೊರತುಪಡಿಸಿ ಉಳಿದ ಕಡೆ ಇರುವ ಮತದಾರರ ಬಗ್ಗೆ ಈತನಿಗೆ ಯಾವುದೇ ರೀತಿಯಾದಂಥ ಒಂದು ಕೃತಜ್ಞತಾ ಭಾವ ಇಲ್ಲ. ಅಂದರೆ ನಾವು ಅರಸೊತ್ತಿಗೆಯನ್ನು ಆಳಲಿಕ್ಕೆ ಬಂದವರು, ನೀವು ಮತ ಹಾಕಬೇಕಾದದ್ದು ನಿಮ್ಮ ಕರ್ತವ್ಯ, ಹಾಕಲಿಲ್ಲ ಅಂದರೆ ನೀವು ನಮಗೆ ಮೋಸ ಮಾಡಿದ್ದೀರಿ, ಅದು ವೋಟ್ ಚೋರಿ ಅಂತ. ಈತನ ಟ್ವೀಟ್ನಲ್ಲಿದೆ, 100 seats have been stolen from West Bengal. What Mamtaji said is right ಅಂತ. ಪಶ್ಚಿಮ ಬಂಗಾಳದ 100 ಸೀಟುಗಳನ್ನು ಕದ್ದಿದ್ದಾರಂತೆ, ಚೋರಿ ಮಾಡಿದ್ದಾರೆ. ಮಮತಾ ಅವರು ಹೇಳೋದು ನಿಜ ಅಂತ ಆತ ಹಾಕಿರೋದು. ಒಬ್ಬ ವ್ಯಕ್ತಿ ಚುನಾವಣೆ ಆದಮೇಲೆ ಹೇಗೆ ಟ್ವೀಟ್ ಮಾಡಬೇಕು, ಯಾವ ಸಂದೇಶ ರವಾನೆ ಮಾಡಬೇಕು ಅನ್ನುವಂಥ ಕನಿಷ್ಠ ಜ್ಞಾನ ಇರಲಾರ್ದ ಮನುಷ್ಯ. ಈತ ಎಲ್ಲೆಲ್ಲಿ ಎಷ್ಟು ಗೆದ್ದಿದ್ದಾರೆ, ಎಷ್ಟು ಸೀಟ್ನಲ್ಲಿ ಯಾರು ನಿಂತಿದ್ದಾರೆ ಅಂತ ಹೇಳಿದರೆ ಈತನ ಬಣ್ಣ ನಿಮಗೆ ತುಂಬ ಚೆನ್ನಾಗಿ ಗೊತ್ತಾಗತ್ತೆ. ನಿನ್ನೆ ಎಲ್ಲ ಟಿ ವಿ ಚಾನಲಲ್ಲಿ ಮೇಲ್ಗಡೆ ಒಂದು ಸ್ಕ್ರೋಲಿಂಗ್ ಹೋಗ್ತಾ ಇತ್ತು. ಏನಂದರೆ, ರಾಹುಲ್ ಗಾಂಧಿ 99 ಸ್ಟಿಲ್ ನಾಟ್ ಔಟ್ ಅಂತ, 99 ಸಲ ಸೋತಿದ್ದಾರೆ ಅಂತ. ಇನ್ನು ಒಂದೇ ಒಂದು ಬಾಕಿ ಅವರ 2004ರಿಂದ 2024ರವರೆಗೂ 26ರವರೆಗೂ ಅವರ ದೀರ್ಘಾವಧಿಯಲ್ಲಿ ನಾಯಕತ್ವದಲ್ಲಿ 99 ಸೋಲುಗಳನ್ನು ಈ ಮನುಷ್ಯ ಅನುಭವಿಸಿದ್ದಾರೆ ಅಂತ. ಆದರೂ ಕೂಡ ಬುದ್ಧಿನೇ ಬಂದಿಲ್ಲ. ಬರಬಾರದು, ನಾ ಹೇಳೋದು ಅದೇ. ಈತ ಹಾಗೇ ಇದ್ದಷ್ಟು ಈ ದೇಶಕ್ಕೆ ಒಳ್ಳೆಯದು ಅಂತ ಭಾವಿಸುವಂಥ ವ್ಯಕ್ತಿ ನಾನು. ಕೇರಳ ಗೆದ್ದಿದ್ದಾರೆ, ಅಸ್ಸಾಂನಲ್ಲಿ ಒಂದಿಷ್ಟು ಸೀಟ್ ಬಂದಿದ್ದಾವೆ. ಹೇಗೆ ಬಂದವು ಅದರ ಭಾಳ ಮುಖ್ಯವಾದಂಥ ಮಾಹಿತಿಯನ್ನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಮೋದಿ ಅವರು ಹೇಳಿದಂಥ ಇನ್ನೊಂದು ಮಾತನ್ನು ಹೇಳ್ಬಿಡ್ತೇನೆ.
ಗಂಗಾಜಿನೇ ಮುಜೆ ಬುಲಾಯಾ ಹೈ ಅಂತೇಳಿ ಕಾಶಿಗೆ ಹೋದಂಥ ವ್ಯಕ್ತಿ ನರೇಂದ್ರ ಮೋದಿ ಅವರು. ಅವ್ರು ಹೇಳ್ತಾರೆ, ಮೊನ್ನೆ ಬಿಹಾರದ ಚುನಾವಣೆಯ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದ್ರು ಅವರು. ಅದನ್ನು ಇಲ್ಲಿ ಪುನರಪಿ ಉಲ್ಲೇಖ ಮಾಡಿದ್ರು. ಏನಂತ, जो गंगोत्री यहाँ है वहाँ से भारतीय जनता पार्टी का शुरू होता है, कहाँ तक, गंगा सागर तक जाना चाहिए. ಗಂಗಾ ಸಾಗರ್ ಇರೋದೆಲ್ಲಿ? ಪಶ್ಚಿಮ ಬಂಗಾಳದಲ್ಲಿ. ನೋಡಿ, ಅದರ ಥರಾನೇ ಆಗಿದೆ. ಈಗ ಗಂಗೋತ್ರಿ ಅವ್ರದ್ದು ಉತ್ತರಾಖಂಡ್ನಲ್ಲಿ ಧಾಮಿ ಸರ್ಕಾರ. ಅಲ್ಲಿಂದ ಬಂದರೆ ನಿಮಗೆ ಮುಂದೆ ಬಿಹಾರ ಬರುತ್ತೆ. ಬಿಹಾರದಲ್ಲಿ ಕೂಡ ನಿಮಗೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಅಲ್ಲಿಂದ ಉತ್ತರ ಪ್ರದೇಶಕ್ಕೆ ಬರ್ತೀರಿ, ಉತ್ತರ ಪ್ರದೇಶದಲ್ಲಿ ಯೋಗಿ ಸರ್ಕಾರ. ಅಲ್ಲಿಂದ ಬಂದು ಗಂಗಾಸಾಗರಕ್ಕೆ ಸೇರುವಂಥ ಪಶ್ಚಿಮ ಬಂಗಾಳಕ್ಕೆ ಬಂದು ಸೇರಿದೆ. ಆ ಸಂಕಲ್ಪವನ್ನು ಬಿಹಾರದ ಚುನಾವಣೆಯ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವತ್ತು ಮಾಡಿದರು. ಅದನ್ನು ನಿನ್ನೆ ಅವರು ಉಲ್ಲೇಖ ಮಾಡಿದರು. ಅವ್ರು ಹೇಳ್ತಾರೆ, ಚುನಾವಣೆ ಬರ್ತವೆ, ಚುನಾವಣೆ ಹೋಗ್ತವೆ, ಆದರೆ ದೇಶ ಬದಲಾಗಬೇಕಾದಂಥ, ಹೊಸ ಶಕೆ ಪ್ರಾರಂಭ ಮಾಡಬೇಕಾದಂಥ ಅಗತ್ಯತೆ ಇದೆ ನಮಗೆ. ಚುನಾವಣೆಯಲ್ಲಿ ಸೋಲು ಗೆಲುವು ಯಾವುದೇ ದೊಡ್ಡ ವಿಷಯ ಆಗೋದೇ ಇಲ್ಲ ನಮಗೆ. ಈ ಸಲ ಗೆದ್ದವರು ಮತ್ತೊಂದು ಸಲ ಸೋಲ್ತಾರೆ, ಈ ಸಲ ಸೋತವ್ರು ಮತ್ತೊಂದು ಸಲ ಗೆಲ್ತಾರೆ. ಇದನ್ನು ಮೀರಿ ದೇಶದ ಕುರಿತು ನಮ್ಮ ಸ್ಪಂದನೆ ಇರಬೇಕು, ಪ್ರತಿಸ್ಪಂದನೆ ಇರಬೇಕು. ಆವಾಗ ಮಾತ್ರ ದೇಶ ಉದ್ಧಾರ ಆಗಲಿಕ್ಕೆ ಸಾಧ್ಯ. ಚುನಾವಣೆಯಿಂದ ಗೆಲ್ಲೋದ್ರಿಂದ ಏನೂ ಆಗೋದಿಲ್ಲ ಅಂತ ಹೇಳ್ತಾರೆ. ಅವರ ಆಲೋಚನಾ ಶೈಲಿಯನ್ನು ನೋಡಿ, ಸುದೀರ್ಘವಾದ ಭಾಷಣ. ಆ ಭಾಷಣದ ಇಷ್ಟು ಉಲ್ಲೇಖಗಳನ್ನ ಮಾಡಿದರೆ ಅದೇ ಸಂಚಿಕೆ ಆಗುತ್ತೆ. ಆದರೆ ವಿಷಯಗಳು ತುಂಬ ಇರೋದರಿಂದ ಅದನ್ನು ಮುಖ್ಯ ವಿಷಯವನ್ನಾಗಿ ಮಾಡಿಕೊಳ್ಳುವಂಥ ಸಂದರ್ಭ ಅಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಅದನ್ನು ಮೊಟಕುಗೊಳಿಸಿ, ಹೇಗೆ ರಾಹುಲ್ ಗಾಂಧಿಯ ಪಾರ್ಟಿಯ ಸೀಟ್ಗಳು ಬಂದಿದ್ದಾವೆ, ಯಾರನ್ನೇ ಇವರು ಅಭ್ಯರ್ಥಿಯಾಗಿದ್ದರು ಹಾಕಿದ್ರು ಅನ್ನೋದನ್ನು ಹೇಳ್ತೀನಿ ಕೇಳಿ. ಮೊದಲನೇದಾಗಿ, ಅಸ್ಸಾಂನಲ್ಲಿ ಕಾಂಗ್ರೆಸ್ 19 ಸೀಟ್ಗಳನ್ನು ಗೆದ್ದಿದೆ ಸರ್. 19ರಲ್ಲಿ 18 ಮುಸಲ್ಮಾನ ಅಭ್ಯರ್ಥಿಗಳು, ಒಬ್ಬನೇ ಒಬ್ಬ ಹಿಂದೂ ಅಭ್ಯರ್ಥಿ. ಅಂದರೆ ಇದು ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ಪಕ್ಷ ಅನ್ನುವುದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆಯನ್ನು ನಂಗೆ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಎರಡನೇದು, ಪಶ್ಚಿಮ ಬಂಗಾಳಕ್ಕೆ ಬನ್ನಿ ಸರ್, ಬಂದದ್ದೇ 2 ಸೀಟು, 2ಕ್ಕೆ 2 ಮುಸಲ್ಮಾನ ಅಭ್ಯರ್ಥಿಗಳು. ಅಲ್ಲಿಂದ ಮುಂದೆ ಕೇರಳಕ್ಕೆ ಬನ್ನಿ ಸರ್, 63 ಸೀಟುಗಳನ್ನು ಇವರು ಗೆದ್ದಿದ್ದಾರೆ. 63 ಸೀಟುಗಳಲ್ಲಿ 12 ಜನ ಮುಸಲ್ಮಾನ ಅಭ್ಯರ್ಥಿಗಳು, ಉಳಿದ 46 ಜನ ಕ್ರಿಶ್ಚಿಯನರು. 12 ಮುಸಲ್ಮಾನರು, 46 ಜನ ಕ್ರಿಶ್ಚಿಯನರು, ಕೇವಲ 5 ಜನ ಹಿಂದೂಗಳು. ಇವತ್ತೇನು ಸರ್ಕಾರ ರಚನೆ ಆಗ್ತಾ ಇದೆಯಲ್ಲ ಕೇರಳದಲ್ಲಿ, ಆ ಕೇರಳದ ಸರ್ಕಾರದಲ್ಲಿ ಹಿಂದೂಗಳ ಎಷ್ಟು ಅಲ್ಪಸಂಖ್ಯಾತರಂದರೆ 5 ಜನರಿಗೆ ಸೀಮಿತಗೊಳಿಸಿದ್ದಾರೆ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಅವರು ಇದ್ದಕ್ಕಿದ್ದ ಹಾಗೆ ಎಲ್ಲಿ ಹೋದರು ಅಂತ ಎಲ್ಲ ಹುಡುಕಾಡ್ತಾ ಇದ್ರು. ಯಾವಾಗ 2 ದಿವಸ ಮುಂಚೆ ಪಶ್ಚಿಮ ಬಂಗಾಳದ ಚುನಾವಣೆಯ ಪ್ರಚಾರ ಅಂತ್ಯ ಆಯಿತಲ್ಲ, ಇದ್ದಕ್ಕಿದ್ದ ಹಾಗೆ ಮನುಷ್ಯ ನಾಪತ್ತೆ ಆಗ್ಬಿಟ್ರು. ಎಲ್ಲಿ ಹೋದರು ಏನೋ ಬಹುಶಃ ಟೈವಾನ್ಗೆ ಹೋದರೋ, ಈ ಕಡೆ ಇದಕ್ಕೆ ಹೋದರೋ, ಬ್ಯಾಂಕಾಕಿಗೆ ಹೋದರೋ, ಒಟ್ಟು ಇಂಡಿಯಾದಲ್ಲಂತೂ ಇಲ್ಲ ಅಂತ ಖಚಿತಾಗಿತ್ತು. ಅವ್ರು ಯಾವತ್ತೂ ಕೂಡ ಅವ್ರಿಗೆ ಒಬ್ಬ ಸಂಸದೀಯ ನಾಯಕನಾಗಿ, ಇದರ ವಿರೋಧ ಪಕ್ಷದ ನಾಯಕನಾಗಿ ಸೆಕ್ರೆಟರಿಯೇಟಿಗೆ ಮಾಹಿತಿ ಕೊಟ್ಟು ಹೋಗಬೇಕು ಅನ್ನುವಂಥ ಕನಿಷ್ಠ ಯೋಚನೆಯೂ ಅವ್ರಿಗಿಲ್ಲ. ಇದ್ದಕ್ಕಿದ್ದ ಹಾಗೆ ಅವ್ರ ಪ್ರಯಾಣ. ಒಂದು ಸಲ ಅವರು ಕಂಪ್ಲೇಂಟ್ ಮಾಡಿದರು, ಗುಪ್ತಚರ ವಿಭಾಗದವರು, ಭದ್ರತಾ ವಿಭಾಗದವರು ಒಂದು ನೋಟಿಸನ್ನು ಜಾರಿ ಮಾಡಿದ್ರು. ಏನಂದರೆ, ಇದ್ದಕ್ಕಿದ್ದಾಗೆ ರಾಹುಲ್ ಗಾಂಧಿ ಅವರು TP ನಿರ್ಧಾರ ಹೊರಟುಬಿಡ್ತಾರೆ, ನಮಗೆ ಅವರ ರಕ್ಷಣೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ನಮ್ಮಿಂದ ಅದರಿಂದ ಚ್ಯುತಿ ಆದರೆ ನಾವು ಜವಾಬ್ದಾರಲ್ಲ ಅಂತ ಒಂದು ನೋಟಿಸ್ ಜಾರಿಯಾಗಿತ್ತು. ಅದ್ರ ಬಗ್ಗೆ ನಾನು ಒಂದು ವಿಡಿಯೋ ಕೂಡ ಮಾಡಿದ್ದೆ. ಅವಾಗ ನೋಡಿದರೆ ಇದ್ದಕ್ಕಿದ್ದ ಹಾಗೆ ಮನುಷ್ಯ ಕೆಫೆ ಫರಾಹ್ ಅನ್ನುವಂಥ ಒಂದು ಕೆಫೆ ಮುಂದೆ ನಿಂತಿರುವಂಥ ಫೋಟೋ ಪಬ್ಲಿಷ್ ಆಗತ್ತೆ. ಎಲ್ಲಿದಪ್ಪ ಇದು ಅಂತ ಹುಡುಕೊಂಡು ಹೋದರೆ ನೀವು ನಂಬಲ್ಲ, ಹೇಳಿದ್ರು ಒಮಾನನ ಮಸ್ಕತ್ತಿನಲ್ಲಿ ಈತ ನಿಂತಿದ್ದಾರೆ. ಒಂದು ಕ್ಯಾಪ್ ಹಾಕ್ಕೊಂಡು, ಈ ಪಡ್ಡೆ ಹುಡುಗರ ರೀತಿ ಮಾಡಿಕೊಂಡು, ಯಾವುದೋ ಒಂದು ಪ್ಯಾಂಟು, ಒಂದು ಲಳಗಬಾಲಗಳ ಶರ್ಟ್ ಹಾಕ್ಕೊಂಡು ಕೆಫೆ ಮುಂದುಗಡೆ ನಿಂತಿದ್ದಾರೆ. ಮುಜುಗರ ಇಲ್ಲ, ಮಾಡ್ತಾ ಇರೋದು ತಪ್ಪು ಅನ್ನುವಂಥ ಅಪರಾಧಿ ಪ್ರಜ್ಞೆ ಇಲ್ಲ. ನಾನೊಬ್ಬ ದೇಶದಲ್ಲಿ ಪ್ರತಿಪಕ್ಷದ ನಾಯಕ, ನಾನು ಹೀಗೆ ಬರಬಾರ್ದು ಅನ್ನುವಂಥ ಯಾವುದೇ ಯೋಚನೆಗಳಿಲ್ಲ. ಈತ ಹೋಗಿ ಅಲ್ಲಿ ನಿಂತಿದ್ದಾರೆ. ಏನೋ ಕಾಕತಾಳೀಯ ಹೋಗಿರಬಹುದು, ಅಲ್ಲಿ ಕೆಫೆ ಫರಾ ಮುಂದೆ ಕಾಫಿ ಕುಡಿತಾ ಇರಬಹುದು ಅಂತ ನೀವು ಅನ್ಕೋಬಾರ್ದು. ಯಾಕೆ ಅನ್ಕೋಬಾರ್ದು ಅಂದರೆ, ಈ ಕೆಫೆ ಫರಾಹ ಇದೆಯಲ್ಲ, ಇದರ ಓನರ್ಶಿಪ್ ಯಾರ್ದು ಅಂತ ನಿಮ್ಗೆ ಹೇಳ್ತೀನಿ. ಅಲ್ ಜಮಾನ್ ಹಾಸ್ಪಿಟ್ಯಾಲಿಟಿ ಅನ್ನುವಂಥ ಕಂಪ್ನಿದು ಈ ಹೋಟೆಲ್. ನೀವು ಬೇಕಾದ್ರೆ ಗೂಗಲ್ಗೆ ಹೋಗಿ ಚೆಕ್ ಮಾಡ್ಬೋದು. ನಾನು ಹೇಳಿದ ಪ್ರತಿಯೊಂದು ಮಾತನ್ನು ಕೂಡ ನೀವು ನಂಬೋದಾದರೆ ಒಂದು ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ನಂಬಿಕೆ ಬರದೇ ಹೋದ ಸಂದರ್ಭದಲ್ಲಿ. ನಾನು ಅಷ್ಟು ಖಚಿತ ಆಗಲಾರದೆ ಗಾಸಿಪ್ ನನ್ನ ಜೀವನದಲ್ಲಿ ಮಾಡಲಿಲ್ಲ, ನನಗೆ ಅಷ್ಟು ಟೈಮೂ ಇಲ್ಲ. ಅಲ್ ಜಮಾನ್ ಹಾಸ್ಪಿಟ್ಯಾಲಿಟಿ ಅನ್ನುವಂಥ ಕಂಪ್ನಿ, ಅದರ ಖಾಲಿದ್ ಜಮಾನ್ ಅನ್ನುವಂಥ ವ್ಯಕ್ತಿ ಈ ಹೋಟೆಲ್ ನಡೆಸ್ತಾರೆ. ಯಾರು ಈ ಖಾಲಿದ್ ಜಮಾನು? ಈ ಖಾಲಿದ್ ಜಮಾನದ ಇನ್ನೊಂದು ಕಂಪ್ನಿ ಇದೆ, ಅಲ್ಲಿ ಆತ ಡೈರೆಕ್ಟರ್. ಅದರ ಹೆಸರು ಬ್ಲೂ 5 ಕ್ಯಾಪಿಟಲ್ ಅಂತ ಅದರ ಹೆಸರು. ಈ ಬ್ಲೂ 5 ಕ್ಯಾಪಿಟಲ್ ಇದೆಯಲ್ಲ, ಇದು ಚೈನೀಸ್ ಕಂಪನಿಯ ಪಾಲುದಾರ ಕಂಪನಿ. ಅಲ್ಲಿ ಚೈನೀಸ್ ವ್ಯಕ್ತಿ ಅದರ ಡೈರೆಕ್ಟ್ರು.
ಫೆಂಗ್ ಫ್ಯಾಂಗ್ಲಿ ಅಂತ ಆತನ ಹೆಸರು, ಫ್ಯಾಂಗ್ಲಿ ಅಂತ. ಈತ ಹೋಪೋ ಇನ್ವೆಸ್ಟ್ಮೆಂಟ್ ಅಂತ ಇನ್ನೊಂದು ಕಂಪ್ನಿ ನಡೆಸ್ತಾನೆ. ಆ ಹೋಪೋ ಇನ್ವೆಸ್ಟ್ಮೆಂಟ್ ಅನ್ನುವಂಥ ಕಂಪ್ನಿ ಈ ಚೈನೀಸ್ ಇದು ಇದೆಯಲ್ಲ, ಪಕ್ಷ ಇದೆಯಲ್ಲ, ಕಮ್ಯುನಿಸ್ಟ್ ಪಾರ್ಟಿ, ಆ ಪಾರ್ಟಿಯ ವ್ಯಾಂಗ್ ಕ್ವೆಶನ್ ಅನ್ನೋರ ಮಗಂದು. ಅಂದರೆ ನೇರವಾಗಿ ಒಮಾನಿನ ಕನೆಕ್ಷನ್ ಹೋಗಿ ಚೈನಾಗೆ ಹೋಗುತ್ತೆ, ಚೈನಾದಲ್ಲಿ ಚೈನಾ ಕಮ್ಯುನಿಸ್ಟ್ ಪಾರ್ಟಿಗೆ ಕನೆಕ್ಟ್ ಆಗತ್ತೆ. ಆ ಎಲ್ಲ ಕಂಪನಿಯ ಡೈರೆಕ್ಟ್ರು ಮತ್ತು ಈ ಖಾಲಿದ್ ಜಮೀನ್ ಇವ್ರ ಮಧ್ಯೆ ಕನೆಕ್ಷನ್. ಅಂದರೆ ಈತ ಕಾಫಿ ಕುಡಿಲಿಕ್ಕೆ ಹೋಗಿಲ್ಲ ಅನ್ನೋದು ಸ್ಪಷ್ಟವಾಗಿ ಈ ಬಿಂದುಗಳನ್ನು ಜೋಡಿಸಿದರೆ ನಿಮಗೆ ಗೊತ್ತಾಗತ್ತೆ. ಇದೆಲ್ಲ ಇಟ್ಕೊಂಡು ಈತ ಅಲ್ಲಿ ಕೂತ್ಕೊಂಡು ಭಾರತದ ಚುನಾವಣೆಯ ಬಗ್ಗೆ ಟ್ವೀಟ್ ಮಾಡ್ತಾರೆ. 100 ಸೀಟ್ಗಳನ್ನು ಭಾರತೀಯ ಜನತಾ ಪಾರ್ಟಿಯವರು ಕದ್ದಿದ್ದಾರೆ ಅಂತ ಹೇಳ್ತಾರೆ. ಅಲ್ಲ ಸ್ವಾಮಿ, ಕದಿಯೋದಾಗಿದ್ದರೆ ಕೇರಳದಲ್ಲಿಯೂ ಕದಿಬಹುದಿತ್ತಲ್ಲ, ದೂರ ಬಿಟ್ಬಿಡಿ, ಇಲ್ಲೇ ದಾವಣಗೆರೆ ಬಾಗಲಕೋಟೆಯಲ್ಲಿ ಕದಿಬಹುದಿತ್ತಲ್ಲ, ಎಲ್ಲಿ ಬೇಕಾದ್ರೂ ಕದಿಬಹುದಿತ್ತಲ್ಲ, ಯಾಕೆ ಕದಿಲಿಲ್ಲ? ಯಾಕೆ ಸಾಧ್ಯ ಆಗಲಿಲ್ಲ? ತಮಿಳ್ನಾಡಲ್ಲಿ ಕದಿಬಹುದಿತ್ತಲ್ಲ. ಆ ಮಮತಾ ಬೇಗಂ ಮತ್ತು ಶತಮಾರ್ಕಟ, ಆ ಶತಮಾರ್ಕಟ ಆಡ್ದಂಗೆ ಹೇಳ್ದಂಗೆ ಈತ ಮೊನ್ನೆ ಆಕೆಯನ್ನು ಸೋಲಿಸುವ ರೀತಿಯಲ್ಲಿ ಈತ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಹೇಳಿಕೆಯನ್ನು ಕೊಟ್ಬಿಟ್ರು. ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಹಾದಿ ಮಾಡಿ ಕೊಟ್ಟದ್ದೇ ಈಕೆಯ ಮುಸಲ್ಮಾನ ಧ್ರುವೀಕರಣ, ತುಷ್ಟೀಕರಣ ಅಂತ ಹೇಳಾಗೋಯ್ತು. ಈಗ ಸೀಟ್ ಬಂದ ಕೂಡಲೇ ಚೋರಿ ಅಂತ ಹೇಳ್ಬಿಡ್ದು. ಹಿಂದೂಗಳ ಧ್ರುವೀಕರಣ ಆಗಿರೋದು ಸ್ಪಷ್ಟವಾಗಿ ಇಡೀ ಪಶ್ಚಿಮ ಬಂಗಾಳದಲ್ಲಿ ಗೋಚರಿಸ್ತಾ ಇದೆ. ಒಂದು ವಿಡಿಯೋವನ್ನು ನನ್ನ ಭಾಳ ಹಿರಿಯ ಸ್ನೇಹಿತರು ಕಳಿಸಿದ್ರು. ಇವತ್ತು ಪೊಲೀಸ್ ಸ್ಟೇಷನ್ ಜೈ ಶ್ರೀರಾಮ್ ಅಂತ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ನಾನು ಹೇಳಿದ್ದೆ ಒಂದು ಮಾತನ್ನ, ಸ್ಟೇಟ್ ಈಸ್ ಅ ಟೆರರಿಸ್ಟ್ ಅಂತೇಳಿ. ಅಂದರೆ ಅವ್ರಿಗಿಂತ ಗೂಂಡ ಯಾರು ಬೇಕಲ್ಲ, ಅವ್ರು ತೀರ್ಮಾನ ಮಾಡಿದರೆ ಏನು ಬೇಕಾದ್ರೂ ಮಾಡ್ಬೋದು. ಪೊಲೀಸರು ಯಾರು ಅಡಿಯಾಳಾಗಿರ್ತಾರೆ ಅಂದರೆ ಯಾರು ಅಧಿಕಾರ ಹಿಡಿದಿರ್ತಾರೋ ಅವ್ರು ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ. ನಿನ್ನೆವರೆಗೂ ಬಿ ಜೆ ಪಿಯವ್ರನ್ನ ಕಂಡಲ್ಲಿ ಹೊಡಿತಾ ಇದ್ದಂಥ ಕಲ್ಕತ್ತಾ ಪಶ್ಚಿಮ ಬಂಗಾಳದ ಪೊಲೀಸರು ಇವತ್ತು ಜೈ ಶ್ರೀರಾಮ್ ಅಂತ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಅದು ಯೂನಿಫಾರ್ಮ್ನಲ್ಲಿ. ಎಲ್ಲಿಯಾದರೂ ಯೋಚನೆ ಮಾಡೋಕ್ಕೆ ಸಾಧ್ಯ ಏನ್ರಿ? ಪೊಲೀಸರು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಅಂತ ನಾನು ಯಾವಾಗಲೂ ಹೇಳ್ತೀನಿ. ಈಗ ಅದೇ ಪೊಲೀಸರು TMC ಗೂಂಡಾಗಳು ಯಾರ್ಯಾರು ಗಲಾಟೆ ಮಾಡಿದ್ರು ಆ CCTV ಫುಟೇಜ್ ಹಿಡ್ಕೊಂಡು ಹುಡುಕ್ತಾ ಇದ್ದಾರೆ, ಎಲ್ಲೆಲ್ಲಿದ್ದಾರೆ ಇವ್ರು ಹೆಂಗೆ. ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ನೀವು ಪೊಲೀಸ್ ಹತ್ತೋಗಿ ಮುಂಚೆ ಯಾವಾಗಲೂ ನಮ್ಮ ರಿಪೋರ್ಟ್ರಿಗೆ ಭಾಳ ಚೆನ್ನಾಗಿ ಹೇಳೋರು ಹುಬ್ಳಿನಲ್ಲಿ. ಏನಂದರೆ, ಒಬ್ಬ ನಮ್ಮ ರಿಪೋರ್ಟ್ರು JH ರಾಘವೇಂದ್ರ ಅಂತಿದ್ದು, ಸಂಯುಕ್ತ ಕರ್ನಾಟಕದಲ್ಲಿ ತೀರ್ಕೊಂಡ್ರು. ಪಿಕ್ ಪ್ಯಾಕೆಟ್ ಆಯಿತು ಶರ್ಟ್, ಭಾಳ ಹಿಂದೆ, ಒಂದು 30 ವರ್ಷ ಹಿಂದೆ. ಪೊಲೀಸ್ ಸ್ಟೇಷನ್ಗೆ ಹೋದ್ರೆ, ಗಂಟಿಕೇರಿ ಪೊಲೀಸ್ ಸ್ಟೇಷನ್, ಯಾವುದೋ ಪೊಲೀಸ್ ಸ್ಟೇಷನ್ ಹೋಗ್ಕೊಳ್ಳಿ. ಹೆಂಗೆ ಕಟ್ ಮಾಡೋಣ ತೋರಿಸ್ರಿ ಕಿಸೆ ಅನ್ನೋ, ಸೈಡ್ನಿಂದ ಮಾಡೋಣ, ಎಡಗಡೆ ಮಾಡೋಣ, ಅವ್ನು ಹಿಡ್ಕೊಂಬೋಗೋನು. ಹೇಗೆ ಪಿಕ್ ಪ್ಯಾಕೆಟ್ ಮಾಡಿರ್ತಾರೆ, ಪಿಕ್ ಪ್ಯಾಕೆಟ್ ಮಾಡಿದವನು ಯಾರು ಅನ್ನೋದು ಕೂಡ ಪೊಲೀಸರಿಗೆ ಗೊತ್ತಿರುತ್ತೆ. ಅಷ್ಟು ಮಾಹಿತಿ ಅವ್ರ ಹತ್ರ ಇರ್ತದೆ. ಮಾಡಲ್ಲ, ಯಾಕೆಂದರೆ ಸರ್ಕಾರದ ಇನ್ಫ್ಲೂಯೆನ್ಸ್ ಇರುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಅವರು ಕ್ರಮ ತಗೊಂಡಿರೋದಿಲ್ಲ ಅನ್ನೋದು ಬಿಟ್ಟರೆ ಅವ್ರಿಗೆ ಮಾಹಿತಿ ಇರೋದಿಲ್ಲ, ಹಿಡಿಲಿಕ್ಕಾಗೋದಿಲ್ಲ ಅಂತ ಅರ್ಥವೇ ಅಲ್ಲ ಅದು. ನಮ್ಮ ರಾಜಕೀಯ ಎಷ್ಟು ಹೊಲಸಾಗಿ ಹೋಗಿದೆ ಅಂದರೆ, ಈ ಪೊಲೀಸ್ ವ್ಯವಸ್ಥೆಯನ್ನು ಸ್ವಾಯತ್ತಗೊಳಿಸಿ ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡಲಿಕ್ಕೆ ಬಿಡುವಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣನೇ ಮಾಡಲಿಲ್ಲ. ಹಾಗೆ ಮಾಡಿದ್ದು ಯೋಗಿ ಆದಿತ್ಯನಾಥ್ ಮಾತ್ರ. ಯೋಗಿ ಆದಿತ್ಯನಾಥ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಪೊಲೀಸರಿಗೆ. ಅವ್ರು ಹೇಳಿದರು, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಬಂದು ವಸೀಲಿ ಬಾಜಿ ಮಾಡಿ ಬಿಡುವಂತ ಯಾರನ್ನಾರು ಹೇಳಿದ್ರು ಕೂಡ ಬಿಡಬಾರ್ದೇನು ಅಂತ. ಇದು ಪಕ್ಷದ ಸಂಘಟನೆಯಲ್ಲಿ ದೊಡ್ಡ ಏನು ಸೆನ್ಸೇಷನ್ ಆಯಿತು. ಎಲ್ಲರೂ ಇದನ್ನು ವಿರೋಧಿಸಿದರು. ಹೀಗೆಲ್ಲ ಹೇಳಬಾರ್ದು, ನಮಗೆ ಪವರೇ ಇರೋದಿಲ್ಲ, ನಾವೆಲ್ಲ ನಿಂತು ಗೆಲ್ಸಿದ್ದೀವಿ BJP ಅಭ್ಯರ್ಥಿಗಳನ್ನ, ಸ್ಟೇಷನ್ ಹೋದಾಗ ನಮ್ಗೆ ಸೆಲ್ಯೂಟ್ ಬಿಡೋಲ್ಲ, ಖಡಕ್ ಸೆಲ್ಯೂಟೇ ಇಲ್ಲ ಅಂತಲ್ಲಿ ಕಾರ್ಯಕರ್ತರೆಲ್ಲ ಮಾತಾಡ್ಕೊಂಡ್ರು. ಆದರೆ ಯೋಗಿ ಆದಿತ್ಯನಾಥ್ ಒಬ್ಬ ರಾಜಕಾರಣಿ ಅಲ್ಲ, ಆತ ಒಬ್ಬ ಸಂತ. ಆತನಿಗೆ ರಾಜಕಾರಣ ಮಾಡಿ ಚುನಾವಣೆ ಗೆಲ್ಲಬೇಕಾದ ಅಗತ್ಯ ಇಲ್ಲ. ನಾಳೆ ಚುನಾವಣೆಯಲ್ಲಿ ಸೋತರು ಹೋಗಿ ಆಶ್ರಮದಲ್ಲಿ ದನದ ಮೈಯೆಲ್ಲ ನೇವರಿಸ್ಕೊಂಡು ಸಗಣಿ ಎಲ್ಲ ಎತ್ತಾಕೊಂಡು ಪೂಜೆ ಮಾಡಿಕೊಂಡು ಆರಾಮಾಗಿರೋ ಮನುಷ್ಯ. ಅವ್ರು ಹೇಳಿದರು, ಯಾವುದೇ ಕಾರಣಕ್ಕೂ ಯಾವುದೇ ರಾಜಕಾರಣಿ MLA MLC ಫಟಿಂಗರು ಯಾರೇ ಬಂದರೂ ಅವರು ವಶೀಲಿ ಬಾಜಿ ಮಾಡಿದರೆ ಇದು ಮಾಡಬಾರ್ದು. ಆದರೆ ಇಡೀ ದೇಶದ ಎಲ್ಲ ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ ಹೇಗಿದೆ ಅಂದರೆ, ರಾಜಕಾರಣಿ ಫೋನ್ ಮಾಡಿದ ತಕ್ಷಣ ಎಸ್ ಸರ್ ಅಂತಲ್ಲಿ ಫೋನಲ್ಲಿ ಕಾಣಲ್ಲ ಆತ ರಾಜಕಾರಣಿ, ಆದರೂ ಇವರು ಸೆಲ್ಯೂಟ್ ಹೊಡಿತಾರೆ ಅಲ್ಲಿಂದ. ಆ ರೀತಿ ವ್ಯವಸ್ಥೆ ಈ ದೇಶದಲ್ಲಿದೆ. ಪಶ್ಚಿಮ ಬಂಗಾಳದಲ್ಲಿ ಪೊಲೀಸರು ಮಾಡ್ತಾ ಇರೋ ಕೆಲಸ ಏನು? ಯಾವ TMC ಕಾರ್ಯಕರ್ತರು ಗೂಂಡಾಗಿರಿ ಮಾಡ್ತಾ ಇದ್ದಾರೋ ಅವ್ರನ್ನ ಅಟ್ಟಿಸ್ಕೊಂಡು ಹೋಗೋ ಪ್ರಯತ್ನವನ್ನು ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಭಾಳ ಮುಖ್ಯವಾದ ವಿಷಯ ಹೇಳ್ತಾ ಇದ್ದೀನಿ. 227 JCBಗಳು, ಬುಲ್ಡೋಸರ್ಗಳು ಉತ್ತರ ಪ್ರದೇಶದ ಗಾಜಿಯಾಬಾದ್ನಿಂದ ಟ್ರೇನಿನಲ್ಲಿ ಪಶ್ಚಿಮ ಬಂಗಾಳಕ್ಕೆ ಬಂದು ಇಳಿತಾ ಇದ್ದಾವೆ. ಇನ್ನೂ ಒಂದು ವಿಶೇಷ ಹೇಳ್ಬಿಡ್ತೀನಿ. ಅಜಯ್ ಪಾಲ್ ಶರ್ಮಾ ಅವರು ಇನ್ನಷ್ಟು ಕಾಲ ಪಶ್ಚಿಮ ಬಂಗಾಳದಲ್ಲಿ ಉಳಿಯಲಿದ್ದಾರೆ. ಇನ್ನೂ ಒಂದು ವಿಷಯ ಹೇಳಿಬಿಡ್ತೀನಿ, ಅದನ್ನು ಕೇಳಿಬಿಡಿ. ಸುವೇಂದು ಅಧಿಕಾರಿ ಯೋಗಿ ಆದಿತ್ಯನಾಥ್ ಮತ್ತು ಹಿಮಂತ ಬಿಸ್ವ ಶರ್ಮಾಗಿಂತ ಹೆಚ್ಚು ಪ್ರಖರವಾದ ಹಿಂದುವಾಗಿ ಗೋಚರಿಸಲಿದ್ದಾರೆ. ನಿನ್ನೆ ಅವರ ರಾತ್ರಿಯ ಮಾತುಗಳನ್ನ ಕೇಳಿಬಿಟ್ಟಿದ್ರೆ
ಭವಾನಿಪುರದ ಚುನಾವಣೆಯಲ್ಲಿ ಗೆದ್ದ ಸಂದರ್ಭದಲ್ಲಿ ಅವ್ರು ಆರ್ಡರ್ ಮಾತು ಕೇಳಿಬಿಟ್ಟಿದ್ರೆ ಈತ ಯಾರ ಮುಲಾಜಿಗೂ ಒಳಗಾಗೋದಿಲ್ಲ, ಈತ ಪೊಲಿಟಿಕಲಿ ಕರೆಕ್ಟ್ ಅನ್ನುವಂಥ ಸ್ಟೇಟ್ಮೆಂಟೇ ಕೊಡಲ್ಲ, ಯಾರನ್ನೂ ಓಲೈಸೋದಿಲ್ಲ ಅನ್ನೋ ಸ್ಪಷ್ಟ ಆಗೋಯ್ತು. ಅದಕ್ಕೆ ಕಾರಣವೂ ಇದೆ. ಸೊಸೆ ಯಾವಾಗ ತಿರುಗಿ ಬೀಳ್ತಾಳೆ ಅಂದರೆ ಒಂದು 20 ವರ್ಷ ಅತ್ತೆ ಇನ್ನಿಲ್ಲದ ಹಾಗೆ ಕಿರುಕುಳ ಕೊಟ್ಬಿಟ್ಟಿರ್ತಾಳೆ. ಅತ್ತೆ ಕೈ ಕಾಲು ಆಡಲ್ಲ, ಪಾರ್ಶ್ವವಾಯು ಹೊಡೆದಿದೆ, ಆಕೆ ಕೈ ಹಿಡ್ಕೊಂಡು ಟಾಯ್ಲೆಟಿಗೆ ಕರ್ಕೊಂಡು ಹೋಗಬೇಕು. ಆ ಸಂದರ್ಭದಲ್ಲಿ ಸೊಸೆ ಹೇಳ್ತಾಳೆ, ಅವತ್ತಿನ ದಿವಸ ನನಗೆ ಕಾಟ ಕೊಟ್ಟಲ್ಲ ನೀನು, ಈಗ ಅನುಭವಿಸು ನೀನು ಅಂತ. ಈಗ ಆ ಮಾತನ್ನು ಸುವೇಂದು ಅಧಿಕಾರಿ ಹೇಳ್ತಾರೆ, ಯಾರು ನಮಗೆ ಈ ರೀತಿ ತೊಂದರೆ ಕೊಟ್ಟರು 15 ವರ್ಷ ಮುಂಚಿನ 34 ವರ್ಷ ಅವ್ರಿಗೆಲ್ಲ ಹೆಣ ಹಾಕ್ತೀನಿ ನನಗೆ ಅಂತ. ನನಗೆ ಯಾರು ಮುಸಲ್ಮಾನರು ಓಟೆ ಹಾಕಿಲ್ಲ, ಯಾರ್ಯಾರು ಮುಸಲ್ಮಾನರು ಇದ್ದೀರಿ, ಯಾರ್ಯಾರು ಈ ಸಲ ದಂಗೆ ಮಾಡಿದರೆ ಅವ್ರು ಯಾರನ್ನೂ ಬಿಡೋದಿಲ್ಲ, ನಾನು ಎಲ್ಲರನ್ನೂ ಹೊಡೆಯೋದೇ ಈ ಸಲ ಅಂತ. ಅದಕ್ಕೇನು ಬೇಕು ಕಾನೂನು ರೀತಿಯ ಮಾಡೋರೆ ನಾವು ಅಂತ. ಅಂದರೆ ತಡ್ಕೊಂಡಿದ್ದಾರೆ, ತಡ್ಕೊಂಡು ಎಷ್ಟು ಅಂತ ಒಬ್ಬ ಮನುಷ್ಯ ತನ್ನ ಮೇಲೆ ಆಗುವಂಥ ದೌರ್ಜನ್ಯವನ್ನು ತಡ್ಕೋತಾನೆ. ಬೆಕ್ಕು ಹೆದರ್ಕೊಂಡು ಓಡೋಗುತ್ತೆ, ಬಾಗಿಲು ಹಾಕಿದರೆ ಏನು ಮಾಡುತ್ತೆ, ಮೈ ಉಬ್ಬಿಸತ್ತೆ, ಅಟ್ಯಾಕ್ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೆ, ಮಾರ್ಜಾಲ ಜಾತಿ. ಹಾಗೆ ಪಶ್ಚಿಮ ಬಂಗಾಳದ ಹಿಂದೂಗಳಿಗೆ ತಡ್ಕೊಂಡು ಯಾವ ಮಟ್ಟಿಗೆ ಪೀಡನೆ ಕಲ್ಪನೆಯೇ ನೀವು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕಥೆಗಳು ನನ್ನ ಹತ್ರ ಇದ್ದಾವೆ ಹೇಳಲಿಕ್ಕೆ. ಆ ರೀತಿಯಾಗಿ ತಾಪತ್ರೆ ಮಾಡಿದ್ದಾರೆ. ಪತ್ರಕರ್ತರು ಹೋಗುವಾಗ 4 ಜನರ ಜೊತೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರೆ ಅಲ್ಲಿಯ ಜನ, ಯಾಕೆ ಎಲ್ಲಿ ನಿಮ್ಮನ್ನು ಹೊಡೆದಾಕ್ಬಿಡ್ತಾರೋ ಅಂತ. ಹಾಗಿದ್ದಂಥ ರಾಜ್ಯದಲ್ಲಿ ಈಗ ಪೊಲೀಸರ ನಡೆ ಚೇಂಜ್ ಆಗಿದೆ. ಅಜಯ್ ಪಾಲ್ ಶರ್ಮಾ, ಯಾರು ಜಹಂಗೀರ್ ಖಾನ್ನ ಬೆಂಡೆತ್ತಿದ್ರಲ್ಲ, ಅಜಯ್ ಪಾಲ್ ಶರ್ಮಾ ಇನ್ನಷ್ಟು ಕಾಲ ಅಲ್ಲೇ ಇರ್ತಾರೆ ಡೆಪ್ಯುಟೇಷನ್ನಲ್ಲಿ. ಅದು ಬಹಳ ಮುಖ್ಯವಾದಂಥ ವಿಚಾರ. ಇನ್ನು ಅಲ್ಲಿ ಗೆದ್ದಿರುವಂಥ ಕೆಲವೊಂದು ಅಭ್ಯರ್ಥಿಗಳ ಬಗ್ಗೆ ಹೇಳ್ತೇನೆ. ಉಳಿದದ್ದನ್ನು ಮುಂದಿನ ಸಂಚಿಕೆ ತುಂಬ ವಿಷಯ ಮಾತಾಡೋದಿದೆ. ತಮಿಳುನಾಡು ರಾಜಕಾರಣದ ಬಗ್ಗೆ ಹೇಳುವಷ್ಟು ವಿಷಯಗಳು ಎಲ್ಲಿಯೂ ಲಾಸ್ಟ್ ಇದಾವೆ ವಿಚಾರ. ಆ ವಿಜಯ್ ಬಗ್ಗೆ, ಆತನ ಪ್ರಣಾಳಿಕೆಯ ಬಗ್ಗೆ, ಈ ಹಳಸಿದ ಚಿತ್ರಣದಂಥ AIADMK ಬಗ್ಗೆ, DMK ಬಗ್ಗೆ ತುಂಬ ಮಾತಾಡೋದಿದೆ. ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. 4-5 ಮುಖ್ಯ ವಿಷಯಗಳನ್ನು ಹೇಳ್ಬಿಡ್ತೇನೆ. ಟೇಕ್ ಅವೇ ಅಂತ ಇರಬೇಕು. ಯಾವುದೇ ಒಂದು ವಿಡಿಯೋ ನೋಡಿದರೆ ನೆನಪಿಡುವಂಥ 4 ಅಂಶಗಳು. ನಾನು ಹೇಳೋರು ವಿಡಿಯೋ ಹೇಗಿರಬೇಕು ಅಂದರೆ, ನಿಮ್ಮ ಸ್ನೇಹಿತರ ಮಧ್ಯೆ ನೀವು ವಲಯದಲ್ಲಿ ಕೂತಾಗ ಯಾರಾದರೂ ಪಶ್ಚಿಮ ಬಂಗಾಳ ಚುನಾವಣೆ ಬಗ್ಗೆ ಮಾತಾಡಿದರೆ ನಿಮ್ಮ ಅದರ ಮೇಲೆ ನಿಮ್ಮ ಹತ್ರ ಇರುವಂಥ ಗ್ರಹಿಕೆ, ನಿಮ್ಮ ಹತ್ರ ಇರೋ ಮಾಹಿತಿ ಇದೆಯಲ್ಲ, ಅದು ನೋಡಿ ಉಳಿದವ್ರು ಚಪ್ಪಾಳಿ ಹೊಡಿಬೇಕು, ಎದ್ದು ನಿಲ್ಲಬೇಕು. ಏನು ರೀ ಇಷ್ಟು ವಿಷಯ ಹೆಂಗೆ ತಿಳ್ಕೊಂಡ್ರಿ ಇವರು ಅಂತ. ಅಷ್ಟು ಮಾಹಿತಿ ಟೇಕ್ ಅವೇ ಕೊಡಬೇಕು. ಒಂದು ವಿಡಿಯೋ ಮಾಡಿದರೆ ಅಷ್ಟು ಟೇಕ್ ಅವೇ ಇರಬೇಕು ಅನ್ನೋದು ನನಗೆ ಯಾವಾಗಲೂ ನನ್ನ ಅಚಲವಾದಂಥ ನಂಬಿಕೆ. ಈ ರೇಖಾ ಪಾತ್ರ ಅಂಥೇಳಿ ಸಂದೇಶ್ ಖಾಲಿನಲ್ಲಿ 26 ಜನ TMC ಗೂಂಡಾಗಳು ಈಕೆಯ ಮೇಲೆ ನಿರಂತರವಾದ ಅತ್ಯಾಚಾರ ಮಾಡಿದರು. ನಾನು ನಿನ್ನೆ ಒಂದು ವಿಡಿಯೋದಲ್ಲಿ ಹೇಳಿದೆ, ಪಿಟ್ಟು ಬನಾದುಂಗ, ಪಿಟ್ಟು ಅಂದರೆ ಒಂದಲ್ಲಿ ಡಿಶ್ಶು. ಆ ಡಿಶ್ ಮಾಡಲಿಕ್ಕೆ ಲೇಡಿನ ಕರೆಸೋದು ಎಲ್ಲಿಗೆ, TMC ಕಾರ್ಯಾಲಯಕ್ಕೆ ಕರೆಸಿ ಆಕೆ ಮೇಲೆ ಎಲ್ಲರೂ ಸೇರಿ ಅತ್ಯಾಚಾರ ಮಾಡೋದು. ಒಬ್ಬರಾದ್ಮೇಲೆ ಫೋನ್ ಮಾಡಿ ಕರೆಸೋದು. ಇದು ಸಂದೇಶ್ ಖಾಲಿಯಲ್ಲಿ ನಿರಂತರವಾಗಿ ನಡೀತಾ ಇತ್ತು. ಇದ್ರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಿಲ್ಲ. ಮುಂದೆ ಚುನಾವಣೆ ಸಂದರ್ಭದಲ್ಲೂ ಇದರ ಎಫೆಕ್ಟ್ ಆಗಲಿಲ್ಲ. ಲೋಕಸಭಾ ಚುನಾವಣೆಯಲ್ಲಿ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಆದರೆ ಈ ಬಾರಿ ಇದೇ ರೇಖಾ ಪಾತ್ರ ಚುನಾವಣೆಗೆ ನಿಲ್ತಾರೆ ಭಾರತೀಯ ಜನತಾ ಪಾರ್ಟಿಯಿಂದ. TMCಯ ಅಭ್ಯರ್ಥಿಯನ್ನು 5,000 ಮತಗಳಿಂದ ಸೋಲಿಸಿದ್ದಾರೆ. ದ್ರೌಪದಿ ವಸ್ತ್ರಾಪಹರಣೆನೋ ದುಶ್ಯಾಸನ ಮಾಡ್ದ. ಅದಾದಮೇಲೆ ಅವರ ಇಡೀ ಹಸ್ತಿನಾವತಿಯ ಸಂಪೂರ್ಣವಾಗಿ ಅಲ್ಲಿರುವಂಥ ಎಲ್ಲ ಕೌರವರು ನಾಶ ಆಗುವ ಹಾಗೆ ಹೇಗೆ ಆಕೆ ಪ್ರತಿಜ್ಞೆ ಮಾಡಿ ಸಾಧಿಸಿ ತೋರಿಸಿದ್ರು, ಹಾಗೆ ರೇಖಾ ಪಾತ್ರ ಈಗ ಮಾಡಿದ್ದಾರೆ. ಅತಿ ಹೆಚ್ಚು ಸುದ್ದಿ ಆಗಿದ್ದು ಯಾರು ಅಂತಂದರೆ ರತ್ನಾ ದೇವನಾಥ್ ಅಂತೇಳಿ. ಈ ರತ್ನಾ ದೇವನಾಥ್ ಯಾರು ಅಂತಂದರೆ, ಈ ಮೊನ್ನೆ RGKR ಮೆಡಿಕಲ್ ಕಾಲೇಜಿನಲ್ಲಿ ಒಬ್ಬ ಹುಡುಗಿಯ ಮೇಲೆ ಅತ್ಯಾಚಾರ ಆಯ್ತು ನೋಡಿ, ಅವಳ ತಾಯಿ ಈಕೆ ಎಲ್ಲ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಓಡಾಡಿ ಮರ್ತಾ ಕೇಳಿದರು. ನಿಮ್ಮ ನೆನಪಿದೆಯಲ್ಲ ಗೊತ್ತಿಲ್ಲ, ನೋಡಿದಿರೋ ಇಲ್ಲೋ ಅನ್ನ. ರತ್ನಾ ದೇವನಾಥ್ ಬಗ್ಗೆ ಭಾಳ ದೊಡ್ಡ ಮಟ್ಟದ ಸುದ್ದಿಗಳು ಹರಡಿದ್ವು ಆ ಸಂದರ್ಭದಲ್ಲಿ ಮೊನ್ನೆ ಚುನಾವಣೆಯಲ್ಲಿ. ಆಕೆ TMC ಅಭ್ಯರ್ಥಿಯನ್ನು 28,000 ಮತಗಳಿಂದ ಸೋಲಿಸಿದ್ದಾರೆ. ಅದಕ್ಕಿಂತ ಮಜಾ ಇನ್ನೊಂದು ಹೇಳ್ತೇನೆ. ಈಕೆ ಹೆಸರು ಕಲಿತಾ ಮಾಂಝಿ ಅಂತೇಳಿ. ಈ ಕಲಿತಾ ಮಾಂಝಿ ಔಸ್ಗಾಂವ್ ಅನ್ನುವಂಥ ಕಾನ್ಸ್ಟಿಟ್ಯೂನ್ಸಿಯಿಂದ ಗೆದ್ದಿದ್ದಾರೆ. ಈಕೆಯ ವೃತ್ತಿ ಏನು ಅಂತ ಕೇಳ್ಬೇಕು ನೀವು. 4 ಮನೆಗಳಲ್ಲಿ ಮನೆ ಕೆಲಸ ಮಾಡ್ತಾರೆ. ಮನೆ ಕೆಲಸ ಮಾಡಿ ಚುನಾವಣೆಗೆ ನಿಂತು TMC ಅಭ್ಯರ್ಥಿಯನ್ನು 12,000 ಮತಗಳಿಂದ ಸೋಲಿಸಿದ್ದಾರೆ. ಪ್ರಜಾಪ್ರಭುತ್ವ ಉಳಿಸಿ ಅಂತಾರೆ. ಪ್ರಜಾಪ್ರಭುತ್ವ ಉಳಿಸೋದು ಅಂದರೆ ಅಪ್ಪನ ಟಿಕೆಟಿಗೆ ಮಗನಿಗೆ ಕೊಡೋದು, ಅಜ್ಜನ ಟಿಕೆಟು ಮೊಮ್ಮಗನಿಗೆ ಕೊಡೋದು ಅಲ್ಲ. ಮನೆಗೆಲಸದವ್ರನ್ನ ಕರ್ಕೊಂಡೋಗಿ ಗೆಲ್ಲಿಸಿ ಶಾಸನ ಸಭೆಯಲ್ಲಿ ಕೂಡಿಸಿ ಅವರಿಂದ ಸಮಸ್ಯೆ ಏನು ಅಂತ ಕೇಳಿಸೋದಿದೆಯಲ್ಲ, ಅದು ಪ್ರಜಾಪ್ರಭುತ್ವ. ನನಗೆ ಯಾವಾಗಲೂ ಒಂದು ಭಾಳ ನೋವು ಯಾವಾಗಲೂ ಕಾಡೋದು ಏನಪ್ಪ ಅಂದರೆ, ಈ ಜೂನ್ 4, 2024ಕ್ಕೆ ಬಂದಂಥ ಫಲಿತಾಂಶ, ಲೋಕಸಭಾ ಚುನಾವಣೆಯ ಫಲಿತಾಂಶ ಒಂದು ರೀತಿಯ ಗ್ರಹಣ ಹಿಡ್ದಂಗೆ ಆಗಿತ್ತು ನನಗೆ. ಯಾಕೆಂದರೆ ಯಾವ 2004ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಇಂಡಿಯಾ ಇಸ್ ಶೈನಿಂಗ್ ಅಂತ ಹೇಳ್ಕೊಂಡು ಇಡೀ ದೇಶದಲ್ಲಿ ದೊಡ್ಡದಾದಂಥ
ಸ್ಥಿತ್ಯಂತರಾಗುವ ಹಾಗೆ ಮಾಡಿದರು, ಒಂದು ನವ ಪಲ್ಲವಿಯನ್ನು ಹಾಡಿದರು. ಅಂಥವ್ರು ಸೋತು ಹೋದರು ಅವಾಗ. ಅದಾದಮೇಲೆ ಅಂಥದೇ ಕಾಲ ಮತ್ತೊಂದು ಸಲ ಬಂದ್ಬಿಡುತ್ತೆ. ನಮ್ಮ ಜನ ಇವತ್ತಿನ ಸೋಷಿಯಲ್ ಮೀಡಿಯಾ ಕಾಲದಲ್ಲೂ ಕೂಡ ಅಮಾಯಕ ಜನ ಕೈ ಕೊಟ್ಬಿಡ್ತಾರೆ ನರೇಂದ್ರ ಮೋದಿಗೆ ಅಂತ ಗೊತ್ತೇ ಇರಲಿಲ್ಲ. ಬಹುಮತವನ್ನು ಪಡೆಯೋದ್ರಲ್ಲಿ ನರೇಂದ್ರ ಮೋದಿ ವಿಫಲರಾದರು, NDA ಗೆದ್ಕೊಂಡು ಬಂತು, ಪ್ರಧಾನಮಂತ್ರಿ ಆದರು. ಆದರೆ ನಮ್ಮ ನಿರೀಕ್ಷೆ ಹುಸಿಯಾಗಿ ಹೋಯ್ತಲ್ಲ. ನನಗೆ ಇವತ್ತು ಎಲ್ಲರೂ ನಿಜವಾಗ್ಲೂ ಬರ್ತಾ ಸರ್ TMC, ಕ್ಷಮಿಸಿ, ನಿಜವಾಗ್ಲೂ ವೆಸ್ಟ್ ಬೆಂಗಾಲಲ್ಲಿ BJP ಬರ್ತಾ ಸರ್? ಖಂಡಿತ ಹೇಳಿ ಸರ್. ಯಾಕಂದ್ರೆ ಲಾಸ್ಟ್ ಟೈಮ್ ನೀವು ಹೇಳಿದಾಗ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ 5 ದಿವಸ ಮುಂಚೆ ನೀವು ಒಂದು ಸ್ಟೇಟ್ಮೆಂಟ್ ಹೇಳಿದ್ರಿ, ಅದು ಸುಳ್ಳಾಯಿತು, ಆದ್ದರಿಂದ ವಿಶ್ವಾಸಾರ್ಹತೆ ಕಡಿಮೆ ಆಗಿದೆ ಅಂತ. ನನಗೆ ಯಾವಾಗಲೂ ಹಾಂಟ್ ಮಾಡ್ತಾಯಿತ್ತು, ಏನಪ್ಪ ನಮ್ಮ ಪ್ರೆಡಿಕ್ಷನ್ ಸುಳ್ಳಾಗಿ ಹೋಯ್ತಲ್ಲ ಅಂತ. ನಾನೊಬ್ಬ ಭವಿಷ್ಯಕಾರ ಅಲ್ಲ, ನಾನು ಜ್ಯೋತಿಷಿ ಅಲ್ಲ, ನಾನು ರಾಹುಕಾಲ ಗುಳಿಕ ಕಾಲ ನೋಡಿ ಅದು ಯಾವುದರ ನಂಬಿಕೆ, ನನ್ನ ಕೆಲಸದ ಮೇಲೆ ನನ್ನ ನಂಬಿಕೆ. ಆದರೆ ಈ ದೇಶದ ಮನಸ್ಥಿತಿಯನ್ನು ಅಂತ ಅರ್ಥ ಮಾಡಿಕೊಂಡು, ಈ ಹಿಂದೆ ನಡೆದ ಚುನಾವಣೆಯ ಲೆಕ್ಕಾಚಾರ ಏನು ತಿಳ್ಕೊಂಡು, ಅದರ ಆಧಾರದ ಮೇಲೆ ಮತ್ತು ಭೌಗೋಳಿಕವಾಗಿ ಯಾವ ಅಭ್ಯರ್ಥಿಗಳು ನಿಂತಿದ್ದಾರೆ ಅವರ ಪಾಪ್ಯುಲಾರಿಟಿ ಅಂತ ನೋಡೋದ್ರ ಮೇಲೆ ನಾವು ಸಂಖ್ಯೆಯನ್ನು ಮಾಡ್ತೀವಿ. ಬೆಳಗ್ಗಿಂದ ರಾತ್ರಿವರೆಗೂ ಅದನ್ನೇ ಮಾಡೋದ್ರಿಂದ ಉಳಿದವ್ರಿಗಿಂತ ಸ್ವಲ್ಪ ಜಾಸ್ತಿ ಗೊತ್ತು. ನಿಮಗೆ ಎಷ್ಟು ಗೊತ್ತಿದೆಯೋ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಗೊತ್ತಿರುವ ಸಾಧ್ಯತೆ ಇರುತ್ತೆ. ನಿಮಗೂ ಜಾಸ್ತಿ ಗೊತ್ತಿರ್ಬೋದು, ಸಾಧ್ಯತೆ ಇರುತ್ತೆ. ಯಾಕೆಂದರೆ ಅದೇ ಕೆಲಸ ಮಾಡ್ತಾ ಇರೋದ್ರಿಂದ. ನೀವು ನಿರಂತರವಾಗಿ ಹಾಡಿದರೆ ಒಬ್ಬ ಒಳ್ಳೆ ಗಾಯಕ ಆಗುವ ಸಾಧ್ಯತೆ ಹೇಗಿರುತ್ತೋ ಹಾಗೆ ನಾವು ನಿರಂತರವಾಗಿ ಅಧ್ಯಯನ ಮಾಡೋದ್ರಿಂದ ಅದ್ರ ಮೇಲೆ ನಮ್ಗೆ ಪಾಂಡಿತ್ಯ ಬಂದಿರುವ ಸಾಧ್ಯತೆ ಇರುತ್ತೆ. ಆದರೆ ಜೂನ್ 4, 2024 ಭಾಳ ದೊಡ್ಡ ಮಟ್ಟದ ಮೋಸ ಮಾಡಿಬಿಡ್ತು ನಮಗೆ. ಅದು ನನ್ನನ್ನು ಹಾಂಟ್ ಮಾಡ್ತಾಯಿತ್ತು. ನಿನ್ನೆ ಆ ಶಾಪದಿಂದ ನನಗೆ ವಿಮೋಚನೆ ಆಗಿದೆ ಅಂತ ಅನ್ನಿಸ್ತಾ ಇದೆ. ಮನಸ್ಸು ಹಗರಾಗಿದೆ ರೀ. ಇದಕ್ಕಿಂತ ಇನ್ನೇನು ಹೇಳಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.